ಮಿತ್ರ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳಿಯೋಣ HRMS 2.0ದ ಮೂಲಕ ನಾವು ಲೀವ್ ಎನ್ಕ್ಯಾಶ್ಮೆಂಟನ್ನು ಮಾಡ್ಕೊಳ್ಳೋದು ಹೇಗೆ, ಅಂದರೆ ಗಳಿಕೆ ರಜೆ ನಗದೀಕರಣವನ್ನು ಹೇಗೆ ಮಾಡ್ಕೋಬೋದು ಅನ್ನೋವಂಥದ್ದನ್ನು ಬಹಳ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಇದು ಹೊಸಬರಿಗಾಗಿ ಮಾಡ್ತಾ ಇರತಕ್ಕಂತಹ ಸರಳ ವಿವರಣೆಯೊಂದಿಗೆ ಇದರಲ್ಲಿ ತಿಳಿಸಲಾಗಿದೆ. ಈಗ ನೀವು ಹೋಮ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ರೋಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನಿಷಿಯೇಟರ್ ರೋಲ್, ಮೊದಲಿಗೆ ನಾವು ಇನಿಷಿಯೇಟರ್ ರೋಲಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಲೀವ್ ಮ್ಯಾನೇಜ್ಮೆಂಟಲ್ಲಿ ಮತ್ತು ಇಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನು ಲೀವ್ ಮ್ಯಾನೇಜ್ಮೆಂಟಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ. ಆ ಲೀವ್ ಎನ್ಕ್ಯಾಶ್ಮೆಂಟಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತ ಬರುತ್ತೆ. ನಿಮಗೆ ನಿಮ್ಮ ಆಪ್ಷನ್ನಲ್ಲಿ ಅದು ಹಿಂದೆ ಮುಂದೆ ಆಗ್ಬೋದು, ಬಟ್ ಆಪ್ಷನ್ ಮಾತ್ರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಬಂದುಬಿಟ್ಟು ಸರ್ಚ್ ಎಂಪ್ಲಾಯ್ ಅಂತ ಇದೆ. ಸೊ ಸರ್ಚ್ ಎಂಪ್ಲಾಯ್ನಲ್ಲಿ ಇಲ್ಲಿ KJID ನಂಬರನ್ನು ಹಾಕಬೇಕು. ನೀವು ಯಾವ ಎಂಪ್ಲಾಯರ್ ಅವರ ನಗದೀಕರಣ ಮಾಡ್ತಾಯಿದ್ದೀರೋ ಅದನ್ನು ಅನ್ನು ನಗದೀಕರಣ ಮಾಡ್ತಾರೆ ಅವರ KJID ನಂಬರ್ ಹಾಕಿಬಿಟ್ಟು ಸರ್ಚ್ ಕೊಟ್ಟರೆ ಡೀಟೇಲ್ಸ್ ಕಾಣಿಸ್ಕೊಳ್ಳಿಲ್ಲ ಅಂದರೆ ಇನ್ನೊಂದು ಸಲ ಸರ್ಚ್ ಕೊಡಿ, ಕಾಣಿಸ್ಕೊಳ್ಳುತ್ತೆ. ಸೊ ತದನಂತರ ಇಲ್ಲಿ ಸೇವ್ ಕೊಟ್ಟಾಗ ನೆಕ್ಸ್ಟ್ ಕೊಟ್ಟಾಗ ಇಲ್ಲಿ ಸರೆಂಡರ್ ಡೇಟ್ ಕೇಳ್ತಾ ಇದೆ. ಸೆಲೆಕ್ಟ್ ಸರೆಂಡರ್ ಡೇಟು. ನಿಮಗೆ ಅಲ್ಲಿ ಆರ್ಡರ್ ಬಂದಿರುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ ಯಾವ ದಿನಾಂಕದಂದು ನೀವು ಮಾಡ್ಕೋಬೇಕು ಅಂತ. ಆ ದಿನಾಂಕವನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆ ಕೊಟ್ಟಾದಮೇಲೆ ಇಲ್ಲಿ ಫೈಲ್ ಬಂದಿರುತ್ತಲ್ಲ, ಸೊ ಇಲ್ಲಿ ನಿಮಗೆ ಎಷ್ಟು EL ಉಳ್ಕೊಂಡವೆ, ಇನ್ನೂ ಎಷ್ಟು EL ಉಳ್ಕೊಂಡಿದೆ, ಅದರಲ್ಲಿ ನೀವೀಗ ಮಾಡ್ಕೊಳ್ಳೋ ಅಂಥದ್ದು ಸರೆಂಡರ್ ಡೇಟ್ ಎಲ್ಲವೂ ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಇನ್ನೊಂದು ಕೆಳಗಡೆ ಫೈಲ್ ಕ್ರಿಯೇಟ್ ಆಗಿ. ಸೊ ಈಗ ಮತ್ತೆ ನೆಕ್ಸ್ಟ್ ಕೊಡಿ, ಮತ್ತೆ ಕನ್ಫರ್ಮೇಷನ್ ಮಾಡಿ ಓಕೆ ಕೊಟ್ಟು. ಸೊ ಈಗ ಫೈಲ್ ಆ್ಯಂಡ್ ರೆಫರೆನ್ಸ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಇದೆ. ಈಗ ಫೈಲನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈ ಹಿಂದೆ ನೀವು ಬಹುಶಃ ಮಾಡಿಲ್ಲ ಅಂದರೆ ಹೊಸದಾಗಿ ಒಂದು ಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲ ನಾವು ELಗೆ ಸಂಬಂಧಪಟ್ಟಂತೆ ಈ ಹಿಂದೆ ಯಾವುದೋ ನಮ್ಮ ಲಾಗಿನ್ನಲ್ಲೇ ಯಾರೋ ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಅದರಲ್ಲಿ ಎಕ್ಸಿಸ್ಟಿಂಗ್ ಫೈಲ್ ಅಂತ ಇದೆಯಲ್ಲ, ಆ ಕ್ರಿಯೇಟ್ ಫೈಲ್ ಪಕ್ಕದಲ್ಲಿ ಇನ್ನೊಂದು ಫೈಲು, ಅದರ ಪಕ್ಕದಲ್ಲಿ ಮತ್ತೊಂದು ಎಕ್ಸಿಸ್ಟಿಂಗ್ ಅಂತ ಇದೆಯಲ್ಲ, ಅಲ್ಲಿಗೆ ನೀವು ಏನು ಮಾಡ್ಬೋದು, ಆಲ್ರೆಡಿ ಕ್ರಿಯೇಟ್ ಆಗಿರುವಂಥ ಫೈಲ್ ನಂಬರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಸಲ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಮುಂದೆ EL ಎನ್ಕ್ಯಾಶ್ಮೆಂಟ್ ಮಾಡುವಾಗ ಇನ್ನೊಂದು ಸಲ ಮಾಡಬೇಡಿ, ಅದರಲ್ಲಿ ಎಕ್ಸಿಸ್ಟಿಂಗಲ್ಲಿರುತ್ತೆ, ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಯಾವುದೇ ಈ ಹಿಂದೆ ಮಾಡದೇ ಇರೋ ಕಾರಣದಿಂದ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಫೈಲ್ ನಂಬರ್ ಬಂದುಬಿಟ್ಟು ELGHS ಅಂತ ಕೊಟ್ಬಿಟ್ಟು 01 ಅಂತ ಕೊಟ್ಟು ಆ ವರ್ಷವನ್ನು ಕೊಡ್ತಾಯಿದ್ದೀನಿ. ಸೊ ಡೇಟು ಅದೇ ಡೇಟ್ ತೊಗೊಳುತ್ತೆ, ನೀವು ಯಾವ ದಿನ ಮಾಡ್ತಿರೋ ಅದು. ಇಲ್ಲಿ ಸಬ್ಜೆಕ್ಟ್ ಬಂದುಬಿಟ್ಟು EL ಅಂತ ಕೊಡಿ. ಕಂಪ್ಯೂಟರ್ ನಂಬರ್ 1 2 3 ಎಷ್ಟಾದರೂ ಕೊಡಿ ನೀವು. ಸೊ ಯೂಶ್ವಲಿ ಒಂದೇ ಕೊಡೋದು. ಸೊ 1 ಅಂತ ಕೊಟ್ಟು ಇಲ್ಲಿ ಸೇವ್ ಕೊಡಿ. ಓಕೆ, ಸೇವ್ ಕೊಟ್ಟಾದಮೇಲೆ ನಮಗೆ ಮತ್ತೆ ಕನ್ಫರ್ಮೇಷನ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಕನ್ಫರ್ಮೇಷನ್ ಮಾಡಿ ನೋಡಿ, ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾ ಇದೆ. ಸೊ ಈ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನೀವು EL ಎನ್ಕ್ಯಾಶ್ಮೆಂಟು ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾರು ಆದೇಶವನ್ನು ಕೊಟ್ಟಿದ್ದು ಅನ್ನುವಂಥದ್ದು ನೋಡ್ಕೊಳ್ಳಿ. ಆ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ಏನು ತೊಗೊಳ್ತೀರೋ, ಸರ್ಕ್ಯುಲರ್ ಅಂತ ತೊಗೊಳ್ತಿರೋ, ಆಫೀಸ್ ಮೆಂಬರ್ ಏನು ತೊಗೊಳ್ತಿರೋ ಅದನ್ನು ನೋಡ್ಕೊಳ್ಳಿ. ನೋಡ್ಕೊಂಡಾದಮೇಲೆ ನೀವು ಅಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಆ ಆದೇಶದ ಸಂಖ್ಯೆ ಕೇಳ್ತಾ ಇದೆ. ಸಂಖ್ಯೆ ಮತ್ತು ದಿನಾಂಕ ಎಲ್ಲವನ್ನು ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಸೊ ನಾನು ಆದೇಶದ ಸಂಖ್ಯೆಯನ್ನು ಕೊಡ್ತಾಯಿದ್ದೀನಿ. ಆ ಆದೇಶ ಯಾವ ದಿನಾಂಕದಂದು ಆಗಿದೆ ಅನ್ನುವಂಥ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ಕೂಡ ಅಷ್ಟೇ ಏನು ಸಬ್ಜೆಕ್ಟ್ ಅಂತ ಕೇಳ್ತಾ ಇದೆ, ನಾನು EL ಎನ್ಕ್ಯಾಶ್ಮೆಂಟ್ ಅಂತ ಬರ್ಕೊಳ್ತಾ ಇದ್ದೀನಿ. ನೀವು ಕೂಡ EL ಎನ್ಕ್ಯಾಶ್ಮೆಂಟ್ ಅನ್ನೋವಂಥದ್ದನ್ನು ಬರೀರಿ, ಅಥವಾ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಬರ್ಕೊಂಡ್ರು ಅಡ್ಡಿ ಇಲ್ಲ. ಸೊ ರೆಫರೆನ್ಸ್ ಬಂದುಬಿಟ್ಟು ಇದು ಆರ್ಡರ್ ಅಂತಲೇ ಕೊಡಿ, ಅಥವಾ ನಿಮ್ಮ DDP ಇದ್ದರೆ DDP ಆರ್ಡರನ್ನು ಕೊಡ್ಬೋದು. ಸೊ ಆರ್ಡರ್ ಬೈ DD ಅಂತ ಕೊಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ ಪರ್ಪಸ್ ಬಂದುಬಿಟ್ಟು EL ಎನ್ಕ್ಯಾಶ್ಮೆಂಟ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು. ಸೊ ಈ ರೀತಿಯಾಗಿ ಎಫೆಕ್ಟ್ ಡೇಟ್ ಕೇಳ್ತಾ ಇದೆ, ಯಾವ ಡೇಟಿಗೆ ನೀವು ಮಾಡ್ತಾಯಿದ್ದೀರೋ ಆ ದಿನಾಂಕವನ್ನು ತಗೊಳ್ಳಿ. ಆಮೇಲೆ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ, ಆ್ಯಡ್ ಮಾಡಿ. ಆ್ಯಡ್ ಮಾಡಲೇಬೇಕು. ಕೆಲವು ಸಲ ಆ್ಯಡ್ ಆಗಿದೆ ಅಂತ ಬರುತ್ತೆ. ಸೊ ಆಗಿದೆ ಅಂದರೆ ತೊಂದರೆ ಇಲ್ಲ. ಸೊ ಇಲ್ಲಿ ಆ್ಯಡ್ ಕೊಡ್ತಾಯಿದ್ದೀನಿ ನೋಡಿ. ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಅದು ಅಪ್ಡೇಟ್ ಆಯಿತು. ಸೊ ಈಗ ಅಪ್ಡೇಟ್ ಆಗಿರೋವಂಥದ್ದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ ನೋಡಿ. ಸೊ ಇಲ್ಲಿ ಮತ್ತೆ ನೀವು ಅದನ್ನು ಎಡಿಟ್ ಆ್ಯಂಡ್ ಡಿಲೀಟ್ ಆಪ್ಷನ್ ಇದೆ, ಎಡಿಟ್ ಮಾಡಿದ್ರೆ ಮಾಡ್ಕೋಬೋದು. ಇಲ್ಲಾಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟು ಕನ್ಫರ್ಮ್ ಕೊಡಿ. ಸೊ ಈಗ ಈ ರೀತಿಯಾಗಿ ಆಪ್ಷನ್ಗಳು ಕಾಣಿಸ್ಕೊಳ್ಳುತ್ತೆ. ಒಂದು
2 ಹಂತ ಮುಗಿದಿದೆ. ಇನ್ನೂ 2 ಹಂತದಲ್ಲಿ ನಾವು ಇನಿಷಿಯೇಟರ್ ರೋಲಲ್ಲೇ ಮಾಡಬೇಕಾಗುತ್ತೆ. ಈಗ ಎಂಪ್ಲಾಯರ್ ಅವರ ಡೀಟೇಲ್ಸನ್ನು ನೀವು ಅವರ ಮಾಹಿತಿಯನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇಲ್ಲೇನು ಮಾಡೋಂಗಿಲ್ಲ, ಜಸ್ಟ್ ನೋಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಆ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ ಕೊಡಿ. ಸೊ ಆ್ಯಕ್ಚುಲಿ ನೀವು ಈ ಹಂತಗಳನ್ನೇ ಸರಿಯಾಗಿ ಮಾಡಬೇಕಾಗಿರೋ ಅಂಥದ್ದು. ಸೊ ಈಗ ಲಾಸ್ಟ್ ಹಂತವಾಗಿರ್ತಕ್ಕಂಥ ಈ ಹಂತವನ್ನು ಮಾಡ್ಕೋಬೇಕಾಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಡೀಟೇಲ್ಸ್, ಇದು ವೆರಿ ಇಂಪಾರ್ಟೆಂಟ್ ಹಂತವಾಗಿರುತ್ತೆ. ನೀವು ಯಾವ ದಿನಾಂಕವನ್ನು ಸರೆಂಡರ್ ಡೇಟ್ ಕೊಟ್ಟಿದ್ರೋ ಆ ದಿನಾಂಕದಿಂದ ಅದು ಎಷ್ಟು ದಿನ ಒಂದು ಡಿಫಾಲ್ಟಾಗಿ ತೊಗೊಂಡಿರುತ್ತೆ. ನೀವು ಅದನ್ನೇನು ಬೇಕಾದರೆ ಚೇಂಜು ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದು 15 ದಿನಕ್ಕೆ ಅಂತ ತೊಗೊಂಡಿರುತ್ತೆ. ನೀವು ಬೇಕಿದ್ರೆ ನೋಡ್ಬೋದು, ಅದನ್ನು ಮತ್ತೆ ಬದಲಾಯಿಸೋದಕ್ಕೂ ಅವಕಾಶ ಇದೆ. ಸೊ ಯಾರೂ ಕೂಡ 15 ದಿನಕ್ಕಿಂತ ಹೆಚ್ಚು ತಗೊಳ್ಳಲ್ಲ, ಕಡಿಮೆನೂ ತಗೊಳ್ಳಲ್ಲ. ಹಾಗಾಗಿ 15 ದಿನಕ್ಕೇ ಅದು ಡಿಫಾಲ್ಟಾಗಿ ಬಂದಿರುತ್ತೆ. ನೀವು ಬೇಕಿದ್ರೆ ಸರಿಪಡಿಸಿ, ಬೇಡ ಅಂದರೆ ಬಿಟ್ಟು. ಸೊ ಇಲ್ಲಿ ರಿಮಾರ್ಕ್ಸನ್ನು ನೀವು ಬರೀಲೇಬೇಕು. ನಾನಿಲ್ಲಿ EL ಎನ್ಕ್ಯಾಶ್ಮೆಂಟ್ ಅನ್ನೋವಂಥದ್ದನ್ನು ಕೊಟ್ಟು ಯಾವ ದಿನಾಂಕದಿಂದ ಯಾವ ದಿನಾಂಕ ಅಂತ ಇಲ್ಲಿ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದಕ್ಕೆ ಸಂಬಂಧಪಟ್ಟದ್ದು ಏನಿದೆಯೋ ಅದನ್ನು ನೀವು ಮಾಡಿ. ಸೊ ನಾನು ಆ ದಿನಾಂಕವನ್ನು ಕೊಟ್ಟು ಎಷ್ಟು ದಿನ ಅಂತ ಅದನ್ನು ಕೂಡ 15 ದಿನ ಅಂತ ನಾನು ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತಾಯಿದ್ದೀನಿ. ಎಸ್, ಇಲ್ಲಿ ಎಲ್ಲ ಆಪ್ಷನ್ಸ್ಗಳು ಕೂಡ ಸಕ್ಸಸ್ಫುಲ್ ಆಗಿದೆ. ನಮ್ಮ ಡೀಟೇಲ್ಸು ಸಕ್ಸಸ್ಫುಲ್ ಆಗಿದೆ. ಹಾಗಾಗಿ ಮತ್ತೆ ಅದನ್ನು ನಾನು ಸಬ್ಮಿಟ್ ಕೊಟ್ಟು ಓಕೆ ಕೊಡ್ತಾಯಿದ್ದೀನಿ. ಸೊ ಈಗ EL ಎನ್ಕ್ಯಾಶ್ಮೆಂಟ್ ಡೀಟೇಲ್ ಇನಿಷಿಯೇಟರ್ ರೋಲಲ್ಲಿ ಸಕ್ಸಸ್ಫುಲ್ಲಾಗಿ ಮುಗಿದೋಯಿತು. ಸೊ ಇದನ್ನು ನೀವು ಈಗ ಅದು ವೆರಿಫೈಯರ್ ರೋಲಿಗೆ ಬಂದಿರುತ್ತೆ. ಸೊ ವೆರಿಫೈಯರ್ ರೋಲಲ್ಲಿ ನೀವು ನೋಡಿ, ಈಗ ಇನಿಷಿಯೇಟರ್ ರೋಲ್ ಆಗಿದೆ. ವೆರಿಫೈಯರ್ ರೋಲನ್ನು ನಾವು ತಗೊಂಡು ಅದನ್ನು ವೆರಿಫೈ ಮಾಡೋಣ. ಸೊ ಆ ಹಂತ ನಿಮಗೆಲ್ಲ ಮಾಡೋದಕ್ಕೆ ಬರುತ್ತೆ ಅನ್ನೋ ಕಾರಣದಿಂದ ನಾನು ಅದನ್ನು ಸ್ವಲ್ಪ ಫಾಸ್ಟಾಗಿಯೇ ಹೇಳ್ತೀನಿ. ಸೊ ಇದರಲ್ಲಿ ಏನೂ ಇಲ್ಲ, ಆ್ಯಕ್ಷನ್ ಇರುತ್ತೆ. ಇಲ್ಲಿ ಫೈಲ್ ಬಂದಿರುತ್ತೆ ಇನ್ಬಾಕ್ಸಲ್ಲಿ, ಜಸ್ಟ್ ವೆಯ್ಟ್. ಆ ಆ್ಯಕ್ಷನನ್ನು ನಾನು ತಗೊಂಡು ಅಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ಆ್ಯಕ್ಷನ್ನಲ್ಲಿ ಅಕ್ಸೆಪ್ಟ್ ಕೊಡಿ. ಸೊ ಇಲ್ಲಿನೂ ಕೂಡ ನೀವು ಅಕ್ಸೆಪ್ಟ್ ಅಂತನಾದರೂ ಕೊಡಿ, ಅಥವಾ EL ಅಂತನಾದರೂ ನೀವು ಕೊಡ್ಬೋದು. ನಿಮಗೆ ಏನು ಕೊಡಬೇಕು ಅಂತ ಇರುತ್ತೋ ಅದನ್ನು ನೋಡಿಬಿಟ್ಟು ಕೊಡಿ. ಸೊ ಮತ್ತೆ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ಇದು ಬಂದುಬಿಟ್ಟು ಈಗ ಅಪ್ರೂವರ್ ರೋಲಿಗೆ ಪುಷ್ ಆಗಿರುತ್ತೆ. ನಾವೀಗ ಲಾಗೌಟ್ ಆಗಿಬಿಟ್ಟು ಅಪ್ರೂವರ್ ರೋಲನ್ನು ತಗೊಳ್ಳೋಣ. ಸೊ ಇನಿಷಿಯೇಟರು, ವೆರಿಫೈಯರು, ನೆಕ್ಸ್ಟ್ ಅಪ್ರೂವರ್ ರೋಲನ್ನು ತಗೊಂಡು ನಾವೀಗ ಮಾಡ್ತಾಯಿದ್ದೀವಿ. ಜಸ್ಟ್ ವೆಯ್ಟ್, ಲಾಗಿನ್ ಆಗ್ತಾಯಿದ್ದೀನಿ. ಸೊ OTP ಬರುತ್ತೆ, OTPಯನ್ನು ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಆಗಿ. ಸೊ ಇಲ್ಲಿ ಲೀವ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾವು ಕಳಿಸಿರುವಂತಹ ಫೈಲ್ ಬಂದಿರುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ನೀವು ಅಕ್ಸೆಪ್ಟ್ ಕೊಟ್ಟು ರಿಮಾರ್ಕ್ಸಲ್ಲಿ ಬರೀರಿ. ರಿಮಾರ್ಕ್ಸಲ್ಲೇ ನೀವು ಅಕ್ಸೆಪ್ಟ್ ಅಂತ ಬರೀಬೇಕಾಗತ್ತೆ. ಅಥವಾ ಬೇರೆ ಏನಾದರೂ ಬರೆಯೋಂಗಿದ್ರೆ ಅದನ್ನು ಕೂಡ ನೀವು ಬರಿಬೋದು. ಲೀವ್ ಎನ್ಕ್ಯಾಶ್ಮೆಂಟ್ ಇಂಥ ಡೇಟು ಏನು ಬೇಕಾದರೂ ನೀವು ಬರೆದ್ರೂ ಅದು ತಗೊಳುತ್ತೆ. ABCD ಬರೆದು ತಗೊಳುತ್ತೆ. ಆದರೆ ನೀವು ಆ ಥರ ಬರಿಬೇಡಿ. ಕ್ಲಿಯರಾಗಿ ಏನಿರುತ್ತೋ ಅದನ್ನು ರಿಮಾರ್ಕ್ಸಲ್ಲಿ ಬರಿಬೇಕು. ಸಬ್ಮಿಟ್ ಕೊಡಿ. ಸೊ ಈಗ ಇದು ಒಂದು ಪ್ರೋಸೆಸ್ ಆಗಿತ್ತು. ನಾವು ಈಗ ಲೀವ್ ಎನ್ಕ್ಯಾಶ್ಮೆಂಟಿಗೆ ಅಂದರೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಈಗ ಮತ್ತೆ ಇನ್ನೊಂದು ಹಂತ ಇದೆ, ಆರ್ಡರ್ ಜನ್ರೇಷನ್ ಆ್ಯಡ್ ಆರ್ಡರ್ ಮಾಡೋವಂಥದ್ದು. ಸೊ ಈಗ ಇನಿಷಿಯೇಟರ್ ರೋಲನ್ನು ತಗೊಳ್ಳೋಣ. ಇನಿಷಿಯೇಟರ್ ರೋಲಲ್ಲಿ ಮತ್ತೆ ನಾವು ಲೀವ್ ಮ್ಯಾನೇಜ್ಮೆಂಟಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಅಂತ ಇದೆ. ಸೊ ಅದನ್ನು ತಗೊಳ್ಳಿ. ಈಗ ಆ್ಯಡ್ ಆರ್ಡರ್ ಅಂತ ಇದೆ ನೋಡಿ. ಮೊದಲೇದು ರಿಕ್ವೆಸ್ಟ್ ಮಾಡಿದ್ದೀವಿ, ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಆರ್ಡರನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆ ಫೈಲ್ ನಾವು ಕಳಿಸಿರುವಂಥ ಫೈಲ್ ಇಲ್ಲಿ ಬಂದಿರುತ್ತೆ. ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಗಡೆ ಆ್ಯಡ್ ಆರ್ಡರ್ ಅಂತ ಇದೆ. ಆರ್ಡರನ್ನು ಆ್ಯಡ್ ಮಾಡಬೇಕಾಗತ್ತೆ. ನಿಮ್ಮದೇ ಆಗಿರ್ತಕ್ಕಂತಹ ಆ ಒಂದು ಆರ್ಡರ್ ಡೇಟ್ ಇತ್ತಲ್ಲ, DD ಅವರು ಮಾಡಿರೋವಂಥದ್ದು ಅಥವಾ ನಿಮ್ಮ ಮೇಲಧಿಕಾರಿಗಳು ಮಾಡಿರುವಂತಹ ಆರ್ಡರ್ ನಂಬರು ಮತ್ತು ಅದರ ಡೀಟೇಲ್ಸನ್ನು ಅಲ್ಲಿ ಎಷ್ಟು ಡೇಟು ನಂಬರ್ ಅವು ಕೇಳುತ್ತೆ, ಅದನ್ನು ನೀವು ಮಾಡಬೇಕು. ಸೊ ಇದು ಆರ್ಡರನ್ನು ಆ್ಯಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮುಂದಿನ ಸ್ಟೆಪ್ ಏನು ಅದನ್ನು ಕೂಡ ಒಂದಿಷ್ಟು ನೋಡ್ಕೊಂಬರೋಣ ಬನ್ನಿ. ಸೊ ಮತ್ತೆ ನಾವೀಗ ಇನ್ಬಾಕ್ಸಲ್ಲಿ ಇಲ್ಲ, ನಾವೀಗ ಸೆಂಟ್ ಐಟಮಲ್ಲಿ ಕಳಿಸಿದ್ದೀವಿ. ಬಟ್ ಅದು ಸೆಂಟ್ ಐಟಮಲ್ಲಿ ಹೋಗಿ ವೆರಿಫೈಯರಿಗೆ ಹೋಗೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಇದು ಜಸ್ಟ್ ಇನಿಷಿಯೇಟರ್ ಅವರೇ ಮಾಡ್ಕೊಳ್ಳೋ ಅಂತ ಹಂತ ಆಗಿರುತ್ತೆ. ಲಾಸ್ಟ್ ಬಂದುಬಿಟ್ಟು ಡ್ರಾಫ್ಟ್ ಪೇ ಬಿಲ್. ಸೊ
ಸೊ ಡ್ರಾಫ್ಟ್ ಪೇ ಬಿಲ್ಲನ್ನು ಅಲ್ಲಿ ಆರ್ಡರ್ ಮಾಡಿದ ತಕ್ಷಣ ಇಲ್ಲಿ ಡ್ರಾಫ್ಟ್ ಪೇ ಬಿಲ್ ಬಂದಿರುತ್ತೆ. ಆ ಪೇ ಬಿಲ್ಲನ್ನು ನೀವು ಏನು ಮಾಡಬೇಕು, ಚೆಕ್ ಮಾಡಿ ಒಮ್ಮೆ ನೋಡ್ಕೊಳ್ಳಿ. ನಿಮ್ಮ ಏನು ಬೇಸಿಕ್ ಎಷ್ಟಿದೆ, ನಿಮ್ಗೆ ಎಷ್ಟು ಅಮೌಂಟ್ ಬಂದಿದೆ, ಅದಕ್ಕೆ ಎಲ್ಲವನ್ನು ಕೂಡ ಇಲ್ಲಿ ನೀವು ನೋಡ್ಕೋಬೋದು. ಸೊ DA ಸೇರ್ಕೊಳ್ಳುತ್ತೆ, ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು. ಜಸ್ಟ್ ನೋಡ್ಬೋದು, ಇದರಲ್ಲಿ ನೀವೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಅದು ತಾನಾಗೇ ಜನ್ರೇಟ್ ಆಗಿರ್ಬೋದು. ನೋಡಿದ್ರೂ ಆಗುತ್ತೆ, ನೋಡದೇ ಇದ್ರೂ ನೀವು ಅದನ್ನು ವೆರಿಫಿಕೇಷನ್ ಹಂತಕ್ಕೆ ಕಳಿಸ್ಬೋದು. ಇನಿಷಿಯೇಟರಿಂದ ನಾವೀಗ ವೆರಿಫೈಯರ್ ಅವರಿಗೆ ಇದನ್ನು ವೆರಿಫೈ ಮಾಡೋದಕ್ಕೆ ಬಿಲ್ಲನ್ನು ಕಳಿಸ್ತಾ ಇದ್ದೀವಿ. ಇದು ಡ್ರಾಫ್ಟ್ ಬಿಲ್. ಇಟ್ ಈಸ್ ಅ ಲಾಸ್ಟ್ ಸ್ಟೇಜ್. ಸೊ ಇದು ಕೊನೆಯ ಹಂತವಾಗಿರುತ್ತೆ. ಈಗ ಮತ್ತೆ ಇನಿಷಿಯೇಟರಿಂದ ನಾವು ಕಳಿಸಿರುವಂಥ ಡ್ರಾಫ್ಟ್ ಬಿಲ್ಲು ಲೀವ್ ಮ್ಯಾನೇಜ್ಮೆಂಟ್ ಅನ್ನೋವಂಥ ಇದಕ್ಕೆ ವೆರಿಫೈಯರ್ ಅವರಿಗೆ ಹೋಗಿದೆ, ಇಲ್ಲಿ ಬಂದಿದೆ. ಇಲ್ಲಿ ವೆರಿಫೈಯರ್ ರೋಲಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಜಸ್ಟ್ ವೆಯ್ಟ್, ಇಲ್ಲಿ ಫೈಲ್ ಬಂದಿದೆ ನೋಡಿ. ಆ ಫೈಲಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವುದೇ ಫೈಲ್ ಆದ್ರೂ ಅಕ್ಸೆಪ್ಟು ರಿಮಾರ್ಕ್ಸ್ ಅಷ್ಟೇ. ಅಪ್ರೂವರ್ ರೋಲು ವೆರಿಫೈಯರ್ ರೋಲಲ್ಲಿ ಮಾಡಬೇಕಾಗಿರೋದು ಅದೇ ಆಗಿರುತ್ತೆ. ನೀವು ಯಾವ ಫೈಲ್ ಕಳಿಸಿದ್ರೂ ಎಲ್ಲ ಕೆಲಸಗಳು ನಡೆಯೋದು ಇನಿಷಿಯೇಟರಲ್ಲೇ. ಹಾಗಾಗಿ ನೀವು ಇನಿಷಿಯೇಟರನ್ನು ಸರಿಯಾಗಿ ಮಾಡಿದರೆ ವೆರಿಫೈಯರು ಅಪ್ರೂವರ್ ಏನು ಓಕೆ ಮಾಡ್ಬೋದು. ಓಕೆ, ಇಲ್ಲಿ ಅಕ್ಸೆಪ್ಟ್ ಕೊಟ್ಟಿದ್ದೀವಿ. ಮತ್ತು ಈಗ ವೆರಿಫೈಯರಿಂದ ಅಪ್ರೂವರ್ ಅವರಿಗೆ ಅದು ಹೋಗಿರುತ್ತೆ. ಸೊ ನಾವೀಗ ಲಾಗೌಟ್ ಆಗೋಣ, ಅಪ್ರೂವರ್ ರೋಲನ್ನು ಜಾಯ್ನ್ ಆಗೋಣ. ಓಕೆ, ಈಗ ಜಾಯ್ನ್ ಆಗಿದ್ದೀವಿ. ಸೊ ಜಾಯ್ನ್ ಆದಮೇಲೆ ನಮಗೆ ಇಲ್ಲಿ ಫೈಲ್ ಬಂದಿರುತ್ತೆ, ಅದನ್ನು ನೀವು ಈ ಹಂತವನ್ನು ನೀವು ಮಿಸ್ ಮಾಡ್ಕೋಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಅಕ್ಸೆಪ್ಟು ರಿಮಾರ್ಕ್ಸ್ ಕೊಟ್ಟಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋವಂಥದ್ದು ಇರುತ್ತೆ. ಸೊ ಇದನ್ನು ಅಕ್ಸೆಪ್ಟ್ ಕೊಡ್ತಾಯಿದ್ದೀನಿ, ಕೊಟ್ಟು ಸಬ್ಮಿಟ್ ಕೊಡೋಣ. ಸೊ ಇದನ್ನು K2 ಹೇಗೆ ಕಳಿಸೋದು ಅನ್ನೋವಂಥದ್ದನ್ನು ಕೂಡ ಇದೇ ರೋಲಲ್ಲಿ ನೋಡ್ಕೊಳ್ಳಿ ನೀವು. ಸೊ ಇದಿಷ್ಟನ್ನು ನಾವು ಮಾಡಿದ್ದೀವಿ. ಸೊ ಈಗ ನಾವು ಇಲ್ಲಿ ಮತ್ತೆ ಅದೇ ಮೆನು ಐಕಾನಿಗೆ ಹೋಗಿ ಫೈನಲ್ ಪೇ ಬಿಲ್ ಅಂತ ಇದೆ ನೋಡಿ, ಲೀವ್ ಮ್ಯಾನೇಜ್ಮೆಂಟಲ್ಲಿ ಫೈನಲ್ ಪೇ ಬಿಲ್ ಇಲ್ಲಿ ಬಂದಿರುತ್ತೆ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಪೇ ಬಿಲ್ ಟು K2 ಅಂತ ಬಂದಿರುತ್ತೆ, ಅಲ್ಲಿ ಎನೇಬಲ್ ಆಗಿರುತ್ತೆ ಅದು, ಅಲ್ಲಿ ಕ್ಲಿಕ್ ಮಾಡಿ. ಆ 3 ಹಂತಗಳು ಕೂಡ ಗ್ರೀನ್ ಟಿಕ್ ಬಂದರೆ ಅದು ಟ್ರೆಜರಿ ಅವರಿಗೆ ಸೆಂಡ್ ಆಗಿರುತ್ತೆ. ಸೊ ಅಲ್ಲಿ ನೀವು ಟ್ರೆಜರಿನ ನಿಮ್ಮ K2ನಲ್ಲಿ ಬಿಲ್ ಮಾಡ್ಕೊಳ್ಳಿ. ಇದಿಷ್ಟು ಹೇಗೆ EL ಎನ್ಕ್ಯಾಶ್ಮೆಂಟನ್ನು ಮಾಡ್ಕೊಳ್ಳೋದು HRMS 2.0ದಲ್ಲಿ ಅನ್ನೋವಂಥದ್ರ ಕುರಿತು ಮಾಹಿತಿ ಇದಾಗಿತ್ತು. ನಿಮಗೇನಾದರೂ ತಾಂತ್ರಿಕ ತೊಂದರೆಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ಹೇಗಿತ್ತು ಅನ್ನೋವಂಥದ್ದನ್ನು ಕೂಡ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.